ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಗೃಹಲಕ್ಷ್ಮಿ ಅಂತ ಅಂದ್ರೆ ನಿಮ್ಗೆ ನೆನಪಾಗೋದೇನು ಹೇಳಿ, ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ 2,000 ರೂಪಾಯಿ ಕಾಂಗ್ರೆಸ್ ಸರ್ಕಾರ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇ ಈಗ 2,000 ರೂಪಾಯಿ ಬದಲಾಗಿ 1,800 ರೂಪಾಯಿ ಮಾತ್ರ ಜಮೆ ಮಾಡಲಾಗುತ್ತದೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಚರ್ಚೆ ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕೆ 1,800 ರೂಪಾಯಿ ಹಾಕ್ತಾರೆ? ಹಾಗಾದ್ರೆ ಇನ್ನ ಉಳಿದಂತ 200 ರೂಪಾಯಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಅಂಡ್ ಗೃಹಲಕ್ಷ್ಮಿ ಸಂಘದ್ರ ಬಗ್ಗೆ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಕೂಡ ಇವಾಗ ಅಪ್ಡೇಟ್ ಬಂದಿದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ಎಲ್ಲಾ ವಿಷಯಗಳ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ಮಾತ್ರನೇ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಅಂಡ್ ಅದ್ರ ಜೊತೆಗೆ 2,000 ರೂಪಾಯಿ ನೀವು ಬೇಡ ಅಂತ ಹೇಳ್ಬೇಡಿ ಮಹಿಳೆಯರು. ಸೊ ಕೊಡ್ತಾ ಇರೋದ್ ಸರ್ಕಾರ ಅಲ್ವಾ, ತಗೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗ ವಿಪಕ್ಷಗಳು ಎಲ್ಲೇ ಹೋದ್ರೂ ಕೂಡ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಯಾಕೆ ಹಾಗಾದ್ರೆ ಬೇಡ ಬೇಡ ಅಂತ ಅನ್ಬೇಡಿ ಅಂತ ಹೇಳ್ತಾ ಇದ್ದಾರೆ? ನಮ್ಮ ಮಹಿಳೆಯರಿಗೆ ಏನ್ ಬೇಡವಾಗಿದೆಯಾ 2,000 ರೂಪಾಯಿ? ಅದೇನು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ, ಓಕೆನಾ? ಸೊ ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಮಹಿಳೆಯರು ತುಂಬಾ ಜನ ಕೇಳ್ತಿರ್ತೀರಾ, ಅಂದ್ರೆ ಲೇಡೀಸ್ ವಿಡಿಯೋ ನೋಡೋರು, ಅನಿತಾ ನೀವು ಹಾಕೋ ಡ್ರೆಸ್ ಮೀಶೋದಾಗಿದ್ರೆ ಲಿಂಕ್ ಕೊಡಿ ಅನ್ಬಿಟ್ಟು. ಖಂಡಿತವಾಗ್ಲೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ಒಳ್ಳೆ ಕ್ವಾಲಿಟಿ ಡ್ರೆಸ್ ಬಿಲೋ 500 ರೂಪೀಸ್ ಒಳಗಡೆನೆ ಇದೆ, ಓಕೆನಾ? ಸೊ ಈ ಡ್ರೆಸ್ ಏನಾದ್ರು ಲಿಂಕ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ. ಈ ವಿಡಿಯೋದಲ್ಲಿ ಹಾಕಿರುವ ಮೀಶೋ ಡ್ರೆಸ್ ಲಿಂಕ್ ಇಲ್ಲಿದೆ ನೋಡಿ ಅಂತ ಹೇಳ್ಬಿಟ್ಟು. ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಆರಾಮ್ಸೆ ಪರ್ಚೇಸ್ ಮಾಡಿ. ಇಷ್ಟು ಕಡಿಮೆ ದುಡ್ಡಿಗೆ ನಾವು ಎಲ್ಲೇ ಹೊರಗಡೆ ತಗೋತೀವಿ ಅಂದ್ರೂ ತಗೊಳಕ್ ಆಗಲ್ಲ. ಅಂಡ್ ಡ್ರೆಸ್ ಮಾತ್ರ ಅಲ್ಲ, ಹೊರಗಡೆ ಹಾಕೊಂಡು ಹೋಗ್ಲಿಕ್ಕೆ ಅಂದ್ರೆ ನಮ್ಗೆ ಸೈಡ್ ಬ್ಯಾಗ್ ಗಳೆಲ್ಲ ಬೇಕಾಗತ್ತೆ, ಅಥವಾ ಕಂಪ್ನಿಗೆ ಆಫೀಸ್ಗೆ ಹೋಗೋರ್ಗೂ ಕೂಡ ಬ್ಯಾಗ್ ಗಳು ಬೇಕಲ್ವಾ? ಸೊ ಹ್ಯಾಂಡ್ ಬ್ಯಾಗ್ ಗಳು, ಸೊ ಆ ತರದ್ದು ಕೂಡ ತರಿಸಿದ್ದೆ. ಅದ್ರದ್ದು ಯಾರಿಗಾದ್ರೂ ಲಿಂಕ್ ಬೇಕು ಅಂದ್ರೆ ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಿದೆ, ಬೇಕಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ತುಂಬಾ ಹೊತ್ತು ಡ್ರೆಸ್ಸು ಬ್ಯಾಗು ಅಂತ ಹೇಳಿ ಮಾತಾಡೋದ್ ಬೇಡ, ಯಾಕೆಂದ್ರೆ ನೀವು ಗೃಹಲಕ್ಷ್ಮಿಗೋಸ್ಕರ ತುಂಬಾ ಜನ ಜೆಂಟ್ಸ್ ಕೂಡ ವಿಡಿಯೋ ನೋಡ್ಕೊಂಡು ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ಪಟ್ ಅಂತ ಗೃಹಲಕ್ಷ್ಮಿ ಬಗ್ಗೆ ಇವಾಗ ಮಾತಾಡ್ಬಿಡ್ತೀನಿ ನೋಡಿ. ಸೊ ಏನಪ್ಪಾ ಅಂತ ಹೇಳಿದ್ರೆ 2,000 ರೂಪಾಯಿಲಿ 200 ರೂಪಾಯಿ ಯಾಕೆ ಹಾಗಾದ್ರೆ ಕಡಿತ ಆಗ್ತಾ ಇದೆ ಅಂತ ಹೇಳಿ ನೀವು ಕೇಳೋದಾದ್ರೆ, ಸೊ ಗೃಹಲಕ್ಷ್ಮಿ ಸಂಘಕ್ಕೆ 200 ರೂಪಾಯಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇತ್ತೀಚೆಗಷ್ಟೇ ನಿಮ್ಗೆ ಮಾಹಿತಿ ಬಂದಿತ್ತು, ಹೌದಾ? ಕಳೆದ 3-4 ತಿಂಗಳಿಂದ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ನಡೀತಾ ಇತ್ತು. ಸೊ ಇವಾಗ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾವು ಕೊಡುವಂತ 2,000 ರೂಪಾಯಲ್ಲೇ ಸೊ ಈಗ ಜನಗಳ ಅಕೌಂಟ್ ಹೋಗ್ಬಿಟ್ಟು ಆಮೇಲೆ ನೀವು ತಂದು 200 ರೂಪಾಯಿ ಕಟ್ಟಿ ಅಂತ ಹೇಳಿದ್ರೆ ಎಲ್ರು ಆ ಮನ್ಸು ಬರೋದಿಲ್ಲ ಕಟ್ಲಿಕ್ಕೆ. ಬೇಡಪ್ಪ ನಾನು ದುಡ್ಡನ್ನೇ ಇಟ್ಕೊಂಡ್ಬಿಡ್ತೀನಿ ಅಂತಾನು ಎಷ್ಟೋ ಜನ ಅನ್ಕೊಂಡ್ಬಿಡ್ತಾರೆ. ಬಟ್ ಅದೇ ನಾವೇ ಕೊಡ್ಬೇಕಾಗಿರೋ 2,000 ರೂಪಾಯಿಲಿ 200 ರೂಪಾಯಿ ಕಟ್ ಮಾಡ್ಕೊಂಡು, ಸೊ ಎಲ್ಲಾ ಮಹಿಳೆಯರ ಖಾತೆಗೆ ಇದುವರೆಗೂ ಹೆಂಗ್ ಆಗ್ತಿದ್ವೋ ಅದೇ ರೀತಿ ನಾವು 1,800 ರೂಪಾಯಿ ಹಾಕ್ಬಿಟ್ರೆ, ಸೊ ಏನು 1,24,00,000 ಜನಗಳು ಫಲಾನುಭವಿಗಳು ಅಂದ್ರೆ ಗೃಹಲಕ್ಷ್ಮಿಯರು ನೀವಿದಿರೋ ಅವ್ರೆಲ್ಲರೂ ಕೂಡ ಈ ಗೃಹಲಕ್ಷ್ಮಿ ಒಂದು ಸಂಘ ಅಂತ ನಾವ್ ಏನ್ ಓಪನ್ ಮಾಡ್ತಾ ಇದೀವಿ, ಈ ಗೃಹಲಕ್ಷ್ಮಿ ಸಂಘಕ್ಕೂ ಕೂಡ ನಮ್ಮ ಎಲ್ಲಾ ಗೃಹಲಕ್ಷ್ಮಿಯರು ಫಲಾನುಭವಿಗಳಾಗ್ತಾರಲ್ವಾ ಅಂತ ಹೇಳ್ಬಿಟ್ಟು ಸರ್ಕಾರ ಈ ರೀತಿಯಾಗಿ ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಈ ತರ ಮಾಡಿದ್ರೆ ಅನುಕೂಲ ಆಗತ್ತಾ? ಸೊ ಈಗ ನಿಮ್ಗೆ ಬರೋ 2,000 ರೂಪಾಯಿ ದುಡ್ಡಲ್ಲಿ 200 ರೂಪಾಯಿ ಕಟ್ ಮಾಡ್ಬಿಟ್ಟು 1,800 ರೂಪಾಯಿ ಬರ್ಲಿ ಅಂತ ಎಷ್ಟು ಜನ ಕಮೆಂಟ್ ಹಾಕ್ತೀರಾ ಹಾಕಿ. ಅಥವಾ ಇಲ್ಲ ಇದುವರೆಗೂ ಹೇಗ್ ಕೊಡ್ತಾ ಇದ್ರೋ 2,000 ರೂಪಾಯಿ ಅದೇ ರೀತಿ ನಮಗ್ ಬೇಕು ಅಂತ ಎಷ್ಟು ಜನ ಕಮೆಂಟ್ ಹಾಕ್ತೀರಾ ದಯವಿಟ್ಟು ಹಾಕಿ. ಯಾಕಂದ್ರೆ ನಿಮ್ಮ ಅಭಿಪ್ರಾಯನೇ ಮುಖ್ಯ ಇಲ್ಲಿ, ಓಕೆನಾ? ಇಲ್ಲಿ ಫೈನಲ್ ನಿರ್ಧಾರವನ್ನ ಇನ್ನು ಸರ್ಕಾರ ಮಾಡಿಲ್ಲ, ಇದ್ರದ್ದು ಯೋಚನೆಯನ್ನ ಮಾಡಿದೆ. ಈಗ ಆಲ್ರೆಡಿ ನೀವು ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ ಅಲ್ಲೂ ಕೂಡ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ಒಂದು 2 ಡೇಸ್ ಬ್ಯಾಕ್ ಇಂದ ವಿಷಯ ಬರ್ತಾ ಇರುವಂತದ್ದು, ನ್ಯೂಸ್ ಬರ್ತಾ ಇರುವಂತದ್ದು. ಸರ್ಕಾರ ಈ ರೀತಿಯಾಗಿ ಚಿಂತನೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು, ಓಕೆನಾ? ಅಂಡ್ ಇದ್ರಲ್ಲಿ ನಿಮ್ಗೆ ಏನ್ ಉಪಯೋಗ ಆಗತ್ತಪ್ಪ 200 ರೂಪಾಯಿ ಕಟ್ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ, ನಿಮ್ಗೆ 30,000ದಿಂದ 3,00,000ದವರೆಗೂ ಕೂಡ ಲೋನ್ ಸಿಗತ್ತೆ ಗೃಹಲಕ್ಷ್ಮಿ ಸಂಘದಲ್ಲಿ, ಓಕೆನಾ? ಅಂಡ್ ಇನ್ನ ಎಷ್ಟೋ ಜನಗಳಿಗೆ ಈಗ ಅನ್ಸುತ್ತೆ, ಸಂಘ ಯಾವಾಗ ಅನಿತಾ ಇನ್ನು ಹೇಳ್ತಾನೆ ಇದೀರಾ 6 ತಿಂಗಳಿಂದ, ಯಾವಾಗ ಸಂಘ, ಎಲ್ಲಿಗೆ ಹೋಗಿ ನಾವು ಅಪ್ಲಿಕೇಶನ್ ಹಾಕ್ಬೇಕು, ಎಷ್ಟು ದುಡ್ಡು ಕಟ್ಬೇಕು ಅಂತ ಹೇಳ್ಬಿಟ್ಟು. ಇದು ಸಂಘ ಇನ್ನು ಓಪನ್ ಹಾಕ್ಲಿಕ್ಕೆ ಮಿನಿಮಮ್ ಅಂದ್ರೂ 3-4 ತಿಂಗಳು ಬೇಕು. ಇದ್ರ ಬಗ್ಗೆನೇ ಎಲ್ಲಾ ಕೆಲಸ ನಡೀತಾ ಇದೆ ಗೃಹಲಕ್ಷ್ಮಿ ಸಂಘದ್ರದ್ದು, ಓಕೆನಾ? ಆದ್ರೆ ಅವರು ಯಾವ್ಯಾವ ತರ ಮಾಡ್ಬೇಕು ಅಂದ್ಬಿಟ್ಟು ಅವರು ಕೂಡ ತುಂಬಾ ಚಿಂತನೆ ಮಾಡ್ತಾ ಇದೆ ಸರ್ಕಾರ. ಯಾಕೆಂದ್ರೆ ಗೊತ್ತಲ್ವಾ ನಿಮಗೆ, ಲಾಸ್ಟ್ ಟೈಮ್ ನಾನು ಹೇಳಿದ್ದೆ
ಗೃಹಲಕ್ಷ್ಮಿ ಸಂಘಕ್ಕೆ ಯಾವುದೇ ರೀತಿ ಒತ್ತಾಯ ಇಲ್ಲ. ಸೊ ನಿಮ್ಗೆ ಇಷ್ಟ ಇದ್ದವರು ಸೇರ್ಕೋಬಹುದು, ಕಷ್ಟ ಆದವರು ಬೇಡಪ್ಪ ನನ್ಗೆ ಯಾವ ಸಂಘ ಗಿಂಗ ಬೇಡ, ನನಗೆ ಬರೋ 2,000 ರೂಪಾಯಿ ನನ್ನ ಮನೆ ಖರ್ಚಿಗೆ ಅಥವಾ ನನ್ನ ಖರ್ಚಿಗೆ ಚೆನ್ನಾಗಿ ಆಗ್ತಾ ಇದೆ, ಅಷ್ಟರಲ್ಲೇ ನಾನು ಇರ್ತೀನಿ ಅಂದ್ರು ಇರ್ಬೋದು ಅಂತ ಹೇಳ್ಬಿಟ್ಟು ಸರ್ಕಾರನೇ ಈ ರೀತಿ ನಿರ್ಧಾರ ಮಾಡಿತ್ತು. ಬಟ್ ಸಡನ್ ಅಂತ ಈ ರೀತಿ ಚಿಂತನೆ ಮಾಡ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅವರ ಉದ್ದೇಶ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ 30,000ದಿಂದ 3,00,000ದವರೆಗೂ ಕೂಡ ಲೋನ್ ಸಿಗುತ್ತೆ, ಅಂದ್ರೆ ಸಾಲ ಸಿಗುತ್ತೆ. ಪ್ರತಿಯೊಬ್ಬ ಮಹಿಳೆಯರು ಕೂಡ 1,24,00,000 ಜನ ಮಹಿಳೆಯರಿಗೂ ಈ ತರ ಲೋನ್ ಸಿಕ್ಬಿಟ್ರೆ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೋತಾರೆ. ಅವ್ರಿಗೆ ಏನಕ್ಕೋ ಒಂದು ಉದ್ಯೋಗ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿದ್ರೆ ಬೇರೆ ಕಡೆ ಸಾಲ ತರೋದ್ರ ಬದಲು ಈ ಗೃಹಲಕ್ಷ್ಮಿ ಯೋಜನೆ ಹಣನೇ ಸೇವ್ ಮಾಡ್ಕೊಂಡಿರ್ತಾರೆ 200 ರೂಪಾಯಿ. ಸೊ ಅದಾದ ನಂತರ ಅವರು ಕೂಡ ಸಾಲವನ್ನ ತಗೊಳ್ಳಿ ಬಿಡಿ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪ್ಲಾನ್ ಮಾಡ್ತಾ ಇರುವಂತದ್ದು. ಅಂಡ್ ಬರೀ 200 ರೂಪಾಯಿ ಕಟ್ಟಿದ್ರೆ ಸಾಕಾಗಲ್ಲ, ಆ ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ 1,250 ರೂಪಾಯಿ ಸದಸ್ಯತ್ವ ಶುಲ್ಕ ಅಂತ ಹೇಳಿ ಇರುತ್ತಂತೆ. ಓಕೆನಾ, ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಡೆಪಾಸಿಟ್ ಮಾಡ್ಬೇಕು 1,250 ರೂಪಾಯಿ. ಎಲ್ಲಿಗೆ ಹೋಗಿ ಮಾಡ್ಬೇಕು ಅದಿನ್ನೂ ಹೇಳಿಲ್ಲ, ಆಯ್ತಾ? ಹೇಳಿದಾಗ ನಾನು ಹೇಳ್ತೀನಿ, ಸಂಘ ಅಫಿಷಿಯಲ್ ಆಗಿ ಓಪನ್ ಮಾಡ್ತಾರಲ್ಲ ಅವಾಗ. ಬಟ್ ದುಡ್ಡು ಮಾತ್ರ ತಿಳಿಸಿದರೆ 1,250 ರೂಪಾಯಿ ಕೊಟ್ಟು ಸೊ ಸದಸ್ಯತ್ವನ ಅವ್ರು ತಗೋಬೇಕು. ಅದಾದ ನಂತರ ಪ್ರತಿ ತಿಂಗಳು 200 ರೂಪಾಯಿ ಕಟ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ನಿರಂತರವಾಗಿ 200 ರೂಪಾಯಿ ಉಳಿತಾಯ ಯಾರು ಮಾಡ್ತಾರೆ ಅಂದ್ರೆ 1,800 ರೂಪಾಯಿ ಮಾತ್ರ ಹಾಕ್ತಾ ಇರ್ತಾರಲ್ಲ ಅವ್ರೆಲ್ರಿಗೂ ಕೂಡ ಈ ರೀತಿಯಾಗಿ ನಾವು ಸಾಲ ಸೌಲಭ್ಯವನ್ನ ಕೊಡ್ತೀವಿ ಗೃಹಲಕ್ಷ್ಮಿ ಬ್ಯಾಂಕ್ ಅಡಿಯಲ್ಲಿ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು. ಓಕೆನಾ, ಸೊ ಇದಕ್ಕೆ ಒಪ್ಪಿಗೆ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಈಗ ಗೃಹಲಕ್ಷ್ಮಿ ಬ್ಯಾಂಕ್ ಗ್ರೀನ್ ಸಿಗ್ನಲ್ ಇತ್ತೀಚೆಗೆ ಈಗ ಕೊಡ್ತಾ ಇದೆ ಇಷ್ಟು ಮಾಹಿತಿಯನ್ನ ಅಂತ ಗೊತ್ತಾಯ್ತು. ಸೊ ಇನ್ನು ಹೆಚ್ಚಿನ ಮಾಹಿತಿ ಬಂದಾಗ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನಾನು ರೆಗ್ಯುಲರ್ ಆಗಿ ವಿಡಿಯೋನ ನೀವು ನೋಡ್ತಾ ಇರ್ತೀರಾ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ನೋಡೋದಾದ್ರೆ, ಇತ್ತೀಚೆಗಂತೂ ಈ ಏನ್ ಹೇಳ್ತಾರೆ ಜನತಾ ದಳ ಅಥವಾ JDS ಪಕ್ಷ ಅಂತ ಏನ್ ಹೇಳ್ತೀವೋ ಅದರ ನಾಯಕರಾದಂತಹ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, 2,000 ರೂಪಾಯಿ ಬೇಡ ಅಂತ ಹೇಳಕ್ ಹೋಗ್ಬೇಡಿ, ಇದು ಯಾರ ಅಪ್ಪನ ಮನೆ ದುಡ್ಡಲ್ವಂತೆ, ಸರ್ಕಾರದ ದುಡ್ಡು. ಸರ್ಕಾರದ ದುಡ್ಡು ಅಂತ ಅಂದ್ರೆ ಯಾವ್ದು ಅನ್ಕೊಂಡಿದೀರಾ? ನೀವು ತೆರಿಗೆ ಕಟ್ತಾ ಇದ್ದೀರಲ್ವಾ, ಸೊ ನಿಮ್ಮ ತೆರಿಗೆ ಹಣವನ್ನೇ ಸರ್ಕಾರ ಏನ್ ಮಾಡುತ್ತೆ, ಇಸ್ಕೊಳ್ಳುತ್ತೆ. ಅದನ್ನೇ ನಾವು ಕೊಟ್ಟು ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ನಿಮ್ಗೆ ವಾಪಸ್ ಕೊಡ್ತಾ ಇದೆ. ಅದು ನಿಮ್ಗಳ ದುಡ್ಡು, ಯಾರು ಕೂಡ ಬೇಡ ಅಂತ ಹೇಳ್ಬಿಡಿ, 2,000 ರೂಪಾಯಿ ಇಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಭಾಷಣದಲ್ಲಿ ಹೇಳ್ತಾ ಇರುವಂತದ್ದು. ಅದು ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಜನ ಏನಾದ್ರೂ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಮನೆ ಬಾಗ್ಲಿಗೆ ಏನಾದ್ರೂ ಹೇಳಿದಾರ ಹೋಗಿ, ಅಥವಾ ಯಾರಾದ್ರೂ ಕಮೆಂಟ್ ಆದ್ರೂ ಒಬ್ರಾದ್ರೂ ಹಾಕ್ತಾರ 2,000 ರೂಪಾಯಿ ಗೃಹಲಕ್ಷ್ಮಿ ನಮಗ್ ಬೇಡ್ರಪ್ಪ ನಿಲ್ಲಿಸ್ಬಿಡಿ ಅಂತ ಹೇಳ್ಬಿಟ್ಟು ಅನ್ನೋದು ನನ್ನ ಪ್ರಶ್ನೆ. ಯಾಕೆ ಹಿಂಗ್ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಸೊ ಅವರು ಆತರ ಮಾತಾಡಿರೋದ್ರಿಂದ ನಮ್ಮ ಜನಗಳು ಸ್ವಲ್ಪ ನೆಗೆಟಿವ್ ಆಗಿ ಕೂಡ ಅವರಿಗೆ ಕಮೆಂಟ್ ಹಾಕಿದ್ದಾರೆ. ನೆಗೆಟಿವ್ ಅಂತ ಹೇಳಿದ್ರೆ ಅವರ ಒಂದು ಅಭಿಪ್ರಾಯ, ಅದು ನೆಗೆಟಿವ್ ಅಂತಾನು ಅನ್ಕೊಳಕ್ಕಾಗಲ್ಲ. ಸೊ ಇವರು ಒಂದ್ ಮಾತು ಹೇಳಿದ್ರಲ್ಲ, ಯಾರ ಅಪ್ಪನ ಮನೆ ದುಡ್ಡೇನ್ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ತಂದ್ಕೊಡ್ತಿಲ್ಲ ಅನ್ಬಿಟ್ಟು. ಸೊ ಇವರು ಸಾಲ ಎಲ್ಲ ಮನ್ನಾ ಮಾಡಿದ್ರಲ್ಲ ಇವ್ರ ಅಧಿಕಾರ ಇದ್ದಾಗ, ಅಂದ್ರೆ ನಮ್ಮ JDS ಪಕ್ಷ ಮುಖ್ಯಮಂತ್ರಿಗಳಾಗಿದ್ರಲ್ವಾ ನಮ್ಮ ಕುಮಾರಸ್ವಾಮಿ ಅವರು, ಅವಾಗ ಹಂಗಾದ್ರೆ ಅವ್ರ ಅಪ್ಪನ ಮನೆಯಿಂದ ತಂದ್ಕೊಟ್ಟಿದ್ರ ಸಾಲ ಮನ್ನಾ ಮಾಡ್ಬೇಕಾದ್ರೆ? ಇಲ್ಲ ಅಲ್ವಾ, ಅದು ಸರ್ಕಾರದ್ದೇ ದುಡ್ಡು, ನಮ್ದೇ ದುಡ್ಡು, ಅಪ್ಪನ ಮನೆದು ಆತರ ಎಲ್ಲ ಏನೋ ಒಂದು ವಾಕ್ಯವನ್ನ ಬಳಸೋದು ಬೇಡ ನಮ್ಮ ಸಿದ್ದರಾಮಯ್ಯ ಸರ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಜನಗಳೇ ಹೋಗಿ ಕಮೆಂಟ್ ಆಗ್ತಾ ಇರುವಂತದ್ದು. ಇದ್ರ ಬಗ್ಗೆ ನಿಮ್ಗೆ ಯಾಕೋ ತಿಳಿಸ್ಬೇಕು ಅನ್ನಿಸ್ತು, ಹಂಗಾಗಿ ಹೇಳಿದೀನಿ. ಇನ್ನ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ, ನಮ್ ದುಡ್ಡು ಅವರು ನಮ್ಗೆ ಕೊಡ್ತಾರೆ ಅಷ್ಟಾದ್ರೂ ಸಾಕು, ನಿಮ್ಮಂತವ್ರು ಇದ್ರೆ ನಮ್ ದುಡ್ಡು ನಮ್ಗೆ ಎಲ್ಲಿ ಕೊಡ್ತಾರೆ, ನಿಮ್ ಕುಟುಂಬಕ್ಕೆ ಮಾತ್ರನೇ ಸೇರ್ಕೊಳ್ಳುತ್ತೆ ಅದು ಅಂತ ಹೇಳ್ಬಿಟ್ಟು JDS ಪಕ್ಷಕ್ಕೆ ಕೆಲವೊಬ್ರು ಕಮೆಂಟ್ ಹಾಕಿರೋದುಂಟು. ಸೊ ಇದೇ ರೀತಿಯಾಗಿ ಅವರವರ ಅನಿಸಿಕೆಯನ್ನ ಕಮೆಂಟ್ ಮಾಡಿದ್ದಾರೆ. ಅಂಡ್ ಇನ್ನೊಬ್ರು ಹೇಳಿದ್ದಾರೆ, ಇದನ್ನು ನಿಮ್ಗೆ ನಾನು ಹೇಳಲೇಬೇಕು ಅಣ್ಣ, ನಿಮ್ಮ ಅಪ್ಪ ಅಥವಾ ನಿಮ್ಮ ತಾತ ಅವ್ರ ಕಾಲದಲ್ಲಿದ್ದಾಗ ಅವ್ರು ಯಾಕೆ ಕೊಡ್ಲಿಲ್ಲ ಮತ್ತೆ ಈ ತರ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅಥವಾ ಗೃಹ ಜ್ಯೋತಿ ಅಂದ್ರೆ ಕರೆಂಟ್ ಫ್ರೀ ಮಾಡಿದಾರಲ್ಲ ಅದನ್ನ ಯಾಕೆ ಕೊಡ್ಲಿಲ್ಲ? ಅಷ್ಟು ಕಾಲದಿಂದ ಕೂಡ ಯಾರೂ ಕೊಟ್ಟಿಲ್ಲ. ಹೇಗೋ ನಮ್ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ, ಕಾಂಗ್ರೆಸ್ ಪಕ್ಷ ಕೊಡದೇ ಇರ್ಲಿ, ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ರಾಜಕೀಯದಲ್ಲಿ ನಿಂತ್ಕೊಂಡ್ರು ಕೂಡ ನಮ್ ಓಟ್ ಮಾತ್ರ ಕಾಂಗ್ರೆಸ್ಗೆನೆ, ಅಂದ್ರೆ ಓಟ್ ಮಾತ್ರ ಕಾಂಗ್ರೆಸ್ಗೆನೆ ಅಂತ ಹೇಳ್ಬಿಟ್ಟು ಕಮೆಂಟ್ ಎಲ್ಲ ಹಾಕ್ತಾ ಇದಾರೆ. ಬಟ್ ಹೇಳಕ್ ಆಗಲ್ಲ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವರು 2,000 ರೂಪಾಯಿ ಕೊಡ್ತಾ ಇದಾರೆ ಅನ್ನೋ ಒಂದು ಗೊತ್ತಿದ್ರು ಕೂಡ ಎಷ್ಟೋ ಜನ ಬೇರೆ ಪಕ್ಷವನ್ನು ಕೂಡ ಗೆಲ್ಲಿಸಬಹುದು, ಅದೆಲ್ಲ ಅವ್ರವರ ಇಚ್ಛೆ, ಅದು ಹೇಳಕ್ ಆಗಲ್ಲ ನೀವು ಇಂಥವ್ರಿಗೆ ಹಾಕಿ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿಯಾಗಿ ನಾನಾ ರೀತಿ ಕಮೆಂಟ್ ಗಳು ಬರ್ತಾ ಇದೆ. ಸೊ ಅದಕ್ಕೆ ಹೇಳೋದು, ಮಾತಾಡೋದ್ಕಿಂತ ಮುಂಚೆ ಸೊ ನಮ್ಮ ಬಾಯಿನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೋಬೇಕು. ನಾವ್ ಏನ್ ಮಾತಾಡ್ತಾ ಇದೀವಿ, ಎಲ್ಲಿ ನಾವು ಪಬ್ಲಿಕ್ ಅಲ್ಲಿ ಇದೀವಿ ಅನ್ನೋ ಒಂದು ಪರಿಜ್ಞಾನ ಎಲ್ರಿಗೂ ಇರಬೇಕು. ಅದು JDS ಗಾಗಿರ್ಲಿ ಅಥವಾ ಕಾಂಗ್ರೆಸ್ ಗಾಗಿರ್ಲಿ, ಯಾರಿಗೇ ಆಗಿರ್ಲಿ. ಈ ರಾಜಕೀಯದವ್ರು ಹೆಂಗ್ ಮಾತಾಡ್ಬಿಡ್ತಾರೆ ಅಂದ್ರೆ ಒಂಥರ ಬೇಕಾಬಿಟ್ಟಿ, ಒಂಥರ ವ್ಯಂಗ್ಯವಾಗಿ ಮಾತಾಡ್ಬಿಡೋದು. ಕೆಲವೊಮ್ಮೆ ಕಾಂಗ್ರೆಸ್ ಪಕ್ಷನು ಬೇರೆ ಪಕ್ಷದ ಮೇಲೆ ಮಾತಾಡುತ್ತೆ, ಆದ್ರೆ ಅವ್ರು ಹೇಳೋದೇನು ಅಂದ್ರೆ, ನಾವು ಈ ತರ ಕೆಣಕಕ್ ಹೋಗಲ್ಲ, ನಾವು ಕೊಡ್ತಿರೋ 2,000 ರೂಪಾಯಿಗೆ ತುಂಬಾ ಕೀಳಾಗಿ ನೋಡ್ತಾರೆ, ಏನೋ ಒಂಥರ ಭಿಕ್ಷೆ ತರ ನೋಡ್ತಾರೆ ಬೇರೆ ಪಕ್ಷದವರು. ನಾವು ಕೊಡ್ತಿರೋ
2,000 ರೂಪಾಯಿ ಎಷ್ಟೋ ಜನಗಳಿಗೆ ಅನುಕೂಲ ಆಗ್ತಾ ಇದೆ ನಮ್ಮ ಮಹಿಳೆಯರಿಗೆ. ಸೊ ಹಾಗಾಗಿ ನಾವು ಈ ರೀತಿಯಾಗಿ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಅಂತ ಹೇಳ್ಬಿಟ್ಟು ಈ ಕಡೆ ರಾಜ್ಯ ಸರ್ಕಾರ ಹೇಳುತ್ತೆ, ಎಲ್ಲೇ ಹೋದ್ರು ಕೂಡ ಫಂಕ್ಷನ್ಸ್ ಗಳಲ್ಲಿ. ಓಕೆನಾ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಕೊನೆಯದಾಗಿ ಮೀಶೋ ಬ್ಯಾಗ್ ಗಳದ್ದು 2 ತೋರಿಸ್ಬಿಡ್ತೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಒಂದು ಲೈಕ್ ಸ್ಮಾಲ್ ಬ್ಯಾಗ್ ಇದೆ ನೋಡಿ, ಸೊ ಫೋನ್ ಗೀನ್ ಎಲ್ಲ ಇಟ್ಕೊಂಡು ಹೋಗಕ್ಕೆ ಅದಂತೂ ಸಕ್ಕತ್ತಾಗಿದೆ. ಮೇ ಬಿ ಒಂದು 250 ರೂಪಾಯಿ ಏನೋ ಕರೆಕ್ಟ್ ಆಗಿ ನೆನಪಿಲ್ಲ, ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ, ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ಲಿಂಕ್ ಕಮೆಂಟ್ ಬಾಕ್ಸ್ ನಲ್ಲಿ ಇರುತ್ತೆ. ಅಂಡ್ ಇನ್ನೊಂದು ದೊಡ್ಡ ಬ್ಯಾಗ್ ಇದೆಯಲ್ಲ, ಇದಂತೂ ಈಗ ಬೆಂಗಳೂರು ಕಡೆ ಎಲ್ಲ ಗಾರ್ಮೆಂಟ್ಸ್ಗೆಲ್ಲ ಹೋಗ್ತಾರೆ, ಯಾವ್ದೋ ಫ್ಯಾಕ್ಟ್ರಿಗಳಿಗೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಲೇಡೀಸ್ಗಳು, ಅಂತವ್ರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಟಿಫನ್ ಬಾಕ್ಸ್ ಇಟ್ಕೊಂಡು ಹೋಗ್ಲಿಕ್ಕಾಗ್ಲಿ, ಒಂದು ವಾಟರ್ ಬಾಟಲ್ ಇಟ್ಕೊಂಡು ಹೋಗ್ಲಿಕ್ಕಾಗ್ಲಿ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಸಖತ್ತಾಗಿದೆ. ಸೊ ಇಷ್ಟು ಕಡಿಮೆ ದುಡ್ಡಿಗೆ ವರ್ತ್ ಅನಿಸ್ತು ನನಗೆ. ಈ ತರದ್ದು ಬೇಕು ಅಂದ್ರೂ ಪರ್ಚೇಸ್ ಮಾಡ್ಕೊಳ್ಳಿ ಆಯ್ತಾ, ಎಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಬಾಕ್ಸ್ ನಲ್ಲಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಯಾರೋ ಒಬ್ರು ಬೆಳ್ಬೆಳಿಗ್ಗೆ ಕಮೆಂಟ್ ಹಾಕ್ಬಿಟ್ಟಿದ್ರು, ಅನಿತಾ ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡಿ, ಅಟ್ಲೀಸ್ಟ್ ಇವತ್ತಾದ್ರೂ ವಿಡಿಯೋ ಮಾಡಿ ಅನ್ಬಿಟ್ಟು. ನಿಜವಾಗ್ಲೂ ಆ ಕಮೆಂಟ್ಗೋಸ್ಕರ ನಾನು ಎದ್ದು ಓಡ್ ಬಂದು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾಕೆಂದ್ರೆ 9-10 ದಿನ ಆಯ್ತು ಅನ್ಸುತ್ತೆ ನಾನು ಲಾಸ್ಟ್ ವಿಡಿಯೋ ಮಾಡಿ. ಸೊ ದಯವಿಟ್ಟು ಕ್ಷಮೆ ಇರಲಿ, ಬಿಸಿ ಇರ್ತೀನಿ, ಅವಾಗ ಹೇಳ್ತಿರ್ತೀನಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತಾ ಇರ್ತೀನಿ. ವಿಡಿಯೋ ಇಂದ ಯೂಸ್ಫುಲ್ ಆಯ್ತು ಇವತ್ತು ಅಂತ ಹೇಳಿದ್ರೆ ಪುಟ್ಟದೊಂದು ಲೈಕ್ ಮಾಡಿ. ಅಂಡ್ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.